ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ವೆಲ್ಕಮ್ ಟು ಸ್ಟಡಿ ಮಾಡಲ್ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ತಿಳ್ಕೊಂಡು ಹೋಗೋಣ. ಇದರಲ್ಲಿ ಕೊಡಿರುವಂತಹ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಈ ಕ್ವಶನ್ ಬ್ಯಾಂಕಲ್ಲಿ ನಾವು ತೆಗೆದುಕೊಂಡಿರೋದು ಟೋಟಲ್ 11 ಓಕೆನಾ. ಕ್ವಶನ್ ಬ್ಯಾಂಕ್ನ ನಾವು ರೆಡಿ ಅದರಿಂದ ಆಕ್ಸೆಪ್ಟ್ ಮಾಡಿಕೊಂಡು ಯಾವ ಥರ ಪ್ರಿಪೇರ್ ಮಾಡಿದ್ದಾರೆ, ಈ 3 ಮಾಡಲ್ ಕ್ವಶನ್ ಪೇಪರ್ನ ಇನ್ಕ್ಲೂಡ್ ಮಾಡಿಕೊಂಡು ಬ್ಲೂ ಪ್ರಿಂಟ್ನ ಇನ್ಕ್ಲೂಡ್ ಮಾಡಿಕೊಂಡು ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಓಕೆನಾ. ನೋಡಿ, 2 ಮಾರ್ಕ್ಸ್ನ ನಾವು 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆನಾ. 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 6 or 7 ಕ್ವಶನ್ ಕೊಟ್ಬಿಟ್ಟು 4 ಕ್ವಶನ್ ಕೊಟ್ಟು ಎನಿ 3 ಕೊಟ್ಟಿರ್ತಾರೆ. ಓಕೆನಾ. ಸಾರಿ, ಅದು ಮೇಲ್ಗಡೆ ರಾಂಗು. 4 ಕ್ವಶನ್ಸ್ ಕೊಟ್ಟು ಎನಿ 3 ಅಂತ ಕೊಟ್ಟಿರ್ತಾರೆ. 4 ಕ್ವಶನ್ ಇದು ಪೋಯಮ್ ಕಡೆಯಿಂದ, ಇದು ಪೋಯಮಿಂದ ನಾನು ಹೇಳ್ತಾ ಇರೋದು. ಓಕೆನಾ. ನೆಕ್ಸ್ಟ್ ಇದರಿಂದ 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆನಾ. 4 ಕ್ವಶನ್ ಕೊಟ್ಟು 3 ಕ್ವಶನ್ಸ್ ಕೊಟ್ಟಿರ್ತಾರಲ್ವಾ, ಅದರಿಂದ ನಿಮಗೆ ಈಸಿ ಆಗುವಂಥದ್ದು ಯಾವುದಂದರೆ ಪೋಯಮ್ 1. ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಪ್ರಿಪೇರ್ ಆಗಿ, ಅದು ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪೋಯಮ್ 3, ಇದೂ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಡೋಂಟ್ ಮಿಸ್. ಓಕೆನಾ. ಆ್ಯಂಡ್ ಇದರಲ್ಲಿ ಆಪ್ಷನ್ ನಿಮಗೆ ಇನ್ನೊಂದು ಪೋಯಮ್ 6 ಅಥವಾ ಇವು ಮೇಲ್ಗಡೆ ಇದೆ ಅಲ್ವಾ, ಅವೆರಡು ಪಕ್ಕ ಪೋಯಮ್ 1 and 3 ಏನಿದೆ ಅಲ್ವಾ, ಅದು 100% ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ 4 ಕ್ವಶನ್ ಕೊಟ್ಟು ಇಲ್ಲಿ 3 ಅಂತ ಬರಿ ಅಂತಾರೆ ಅಲ್ವಾ, ಇಲ್ಲಿ ಮೇಲ್ಗಡೆದು ಮತ್ತು ಎರಡು ಕ್ವಶನ್ ಆಯಿತು. ಇಲ್ಲಿ ನೋಡಿ, ಪೋಯಮ್ 6 ಅಥವಾ 7ಇಂದ ಆಪ್ಷನಲ್ಲಿ ಓದ್ಕೊಳ್ಳಿ ಆ್ಯಂಡ್ 2 ಕ್ವಶನ್ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ, 3 ಮಾರ್ಕ್ಸ್ ಕ್ವಶನ್ ಎನಿ 2 ಕೊಟ್ಟಿರ್ತಾರೆ. ಓಕೆನಾ. ಈಗ 2 ಮಾರ್ಕ್ಸ್ ನೋಡ್ಕೊಂಡು ನಾವು ಪದ್ಯದಿಂದ, ಆಮೇಲೆ ಈಗ 3 ಮಾರ್ಕ್ಸ್ ಕ್ವಶನ್ಸ್ನ ನೋಡ್ತಾ ಇದ್ವಿ. ಅದರಿಂದ 3 ಮಾರ್ಕ್ಸ್ ಕ್ವಶನ್ಸ್ನ ನೋಡಬೇಕಾದ್ರೆ 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಅಂದರೆ ಸಂದರ್ಭ ಸ್ವಾರಸ್ಯ 3 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 2 ಚಾಯ್ಸ್ ಮಾಡಬೇಕು. 2 ಚಾಯ್ಸ್ ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ಪೋಯಮ್ 4 ಆ್ಯಂಡ್ ಪೋಯಮ್ 6 ಕೊಟ್ಟಿರ್ತಾರೆ. ಓಕೆನಾ. ಪೋಯಮ್ 4 ಆ್ಯಂಡ್ ಪೋಯಮ್ 6 ಕೊಟ್ಟಿರ್ತಾರಲ್ವ, ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ನಮಗೆ ಆಗ್ತಿಲ್ಲ ಅಂದರೆ, ಆ್ಯಂಡ್ ಇನ್ನೊಂದಿದೆ ನೋಡಿ, ಪೋಯಮ್ 10. ಓಕೆನಾ. ಇಷ್ಟು ಓದ್ಕೊಂಡ್ರೆ ಸಾಕು. 3 ಮಾರ್ಕ್ಸ್ ಸಂದರ್ಭ ಸ್ವರಶ ಇದು ಸಾಕು. ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ ಬಂದು ಇಲ್ಲಿ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ, ಎನಿ 2 ಅಂತ ಕೊಟ್ಟಿರ್ತಾರೆ. ಅದರಿಂದ ನಾವು ಪೋಯಮ್ 1 ಅಂತ ತೆಗೆದುಕೊಂಡು ನೆಕ್ಸ್ಟ್ ಪೋಯಮ್ 2ನ ತೆಗೆದುಕೊಳ್ತೀವಿ. ಆಮೇಲೆ ಇಲ್ಲಿ ಪೋಯಮ್ 2 ಖಂಡಿತವಾಗಿ ಕೊಡಲಿಲ್ಲ ಅಂದರೆ ಪೋಯಮ್ 3ನ ಕಂಪಲ್ಸರಿ ಬರೀಲೇಬೇಕು. ಇದು ನೀವು ಬೆಟ್ರ್ ಏನಂದರೆ ಪೋಯಮ್ 3 ಆ್ಯಂಡ್ ಪೋಯಮ್ 1ನ ಪರ್ಫೆಕ್ಟ್ ಆಗಿಬಿಟ್ರೆ ಆಯಿತು. ಓಕೆನಾ. ನೆಕ್ಸ್ಟ್ ನೋಡಿ, ಇಷ್ಟು ಪೋಯಮ್ದಾಯಿತು. ಓಕೆನಾ. ನೆಕ್ಸ್ಟ್ ನಾವು ಚಾಪ್ಟರ್ಸ್ದು ನೋಡೋಣ. ಓಕೆನಾ. ಲೆಸನ್ಸು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತ, ಇದೆಲ್ಲ ಒಂದು ಕಡೆಯಿಂದ ಟೋಟಲ್ ಆಗಿ ಪೋಯಮ್ದಾಯಿತು. ನೆಕ್ಸ್ಟ್ ಚಾಪ್ಟರ್ ಹೇಳಬೇಕಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ನ ನೋಡಿ, ಇಲ್ಲಿ ಲೆಸನ್ 1ಇಂದ ತೆಗೆದುಕೊಳ್ಳಿ ಆ್ಯಂಡ್ ಲೆಸನ್ 4ಇಂದ ತೆಗೆದುಕೊಳ್ಳಿ. ಆ್ಯಂಡ್ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಒಂದು ಸಲ ಬರ್ತ್ಕೊಳ್ಳಿ. ಓಕೆನಾ. ಆ್ಯಂಡ್ ನೀವು ಏನು ಓದಿಲ್ಲಪ್ಪ ಅಂದರೆ 1ನೇ ತಾರೀಕಿಗೆ ಎಕ್ಸಾಮ್ ಬರೀಬೇಕಂದ್ರೆ ಇಷ್ಟು ಕ್ವಶನ್ ಓದ್ಕೊಂಡ್ರೆ ಸಾಕು. ಓಕೆನಾ. ಆ್ಯಂಡ್ 3 ಮಾರ್ಕ್ಸ್ ಕ್ವಶನು 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆನಾ. ಬದುಕನ್ನು ಪ್ರೀತಿಸಿಸ್ ಅಂತ ಅದೊಂದು ಆಪ್ಷನಲ್ಲಿ ಓದ್ಕೊಳ್ರಿ. ಯಾಕಂದರೆ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ರೆ ಆಪ್ಷನಲ್ಲಿ ಇರುತ್ತಲ್ವ, ನೀವು ಈಸಿಯಾಗಿ ಬರಿಬೋದು. ಓಕೆನಾ. 1, 2 ನೆಕ್ಸ್ಟ್ ಲೆಸನ್ ನಂಬರ್ 1, ಲೆಸನ್ ನಂಬರ್ 4 ಆ್ಯಂಡ್ ಲೆಸನ್ ನಂಬರ್ ಬದುಕಿನ ಪ್ರೀತಿಸಿಸ್ ಅಂತ, ಅದು ಲೆಸನ್ ನಂಬರ್ ಇದಿಲ್ಲ. ಓಕೆನಾ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಬಂದರೆ ಎನಿ 1 ಅಂತ ಆಪ್ಷನಲ್ಲಿರುತ್ತೆ. ಫಿಕ್ಸ್ಡ್ ಕ್ವಶನ್ ಇದ್ಬಿಟ್ಟು ಮತ್ತು ಯಾವುದು ಕೇಳಲ್ಲ. ಲೆಸನ್ 2 ಏನಿದೆ ಅಲ್ವಾ, ವಾಲ್ಪಾರಾಯ ಅಭಿವೃದ್ಧಿ ತಂದದ್ರು ಅಂತ ಅದಿದಲ್ವಾ, ಅದು 100%. ಅದು ನಮಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಎಕ್ಸ್ಟ್ರಾ 3 ಮಾರ್ಕ್ಸ್ ಕ್ವಶನ್ ಲೆಸನ್ 1 ರೆಡಿ ಮಾಡಬೇಕು. ಓಕೆನಾ. ರೀಡ್ ಅಂದರೆ ಒಂದು ಎಕ್ಸ್ಟ್ರಾ ಓದಿರಬೇಕು. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ನ ಇಲ್ಲಿ ಬಂದರೆ 2 ಕ್ವಶನ್ಸ್ ಕೊಟ್ಟಿರ್ತಾರೆ, ಎನಿ 1 ಬರಿಬೋದು. ಲೆಸನ್ ನಂಬರ್ 1 ಅಂತ ಬರಿಬೋದು. ನೆಕ್ಸ್ಟ್ ಲೆಸನ್ ನಂಬರ್ 5 ಅಂತ ಕೊಟ್ಟಿರ್ತಾರೆ, ಅದನ್ನು 1 ಬರಿಬೋದು. ಓಕೆನಾ. ನೆಕ್ಸ್ಟ್ ಏನಿದೆ ಅಂದರೆ ಬೆಳ್ಳಿ ಲೋಟ, ಅದು ಇವೆರಡು ಓದ್ಕೊಂಡ್ರೆ ಸಾಕು. ಲೆಸನ್ ನಂಬರ್ 1 ಆ್ಯಂಡ್ ಲೆಸನ್ ನಂಬರ್ 5 ಇಷ್ಟು ಈ ವರ್ಷದ ಒಂದು ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ಇಲ್ಲಿ ದೀರ್ಘಗದ್ಯ ಬಂದುಬಿಟ್ರೆ ನೆಕ್ಸ್ಟ್ ಇಲ್ಲಿ 25 ಮಾರ್ಕ್ಸ್ ಬರುತ್ತೆ. 25 ಮಾರ್ಕ್ಸಲ್ಲಿ ನಾವು ಇಂಪಾರ್ಟೆಂಟ್ ಯಾವುದಂತ ಹೇಳೋಕ್ಕಾಗಲ್ಲ. ಆಲ್ ಕ್ವಶನ್ಸ್ನ ಇಂಪಾರ್ಟೆಂಟಾಗಿ ಮೆನ್ಷನ್ ಆಗಿದೆ. ಆ್ಯಂಡ್ ಎಲ್ಲ ಕ್ವಶನ್ಸ್ನ ನಾವು ಓದ್ಕೊಂಡ್ರೆ ಬೆಟ್ರು. ಓಕೆನಾ. ಆ್ಯಂಡ್ ಇದರಲ್ಲಿ 1ನೇ ತಾರೀಕಿಗೆ ಎಕ್ಸಾಮ್ ಇದೆ. ಎಲ್ಲರೂ ಈ ಕ್ವಶನ್ಸ್ನ ಓದ್ಕೊಂಡ್ರೆ ಸಾಕು. 100%. ನೀವು ಏನು ಓದಿಲ್ಲಪ್ಪ ಅಂದರೆ ಇಷ್ಟು ಕ್ವಶನ್ ಓದ್ಕೊಳ್ಳಿ. ನಾನು 100ಗೆ 100 ಅಂದರೆ
80ಗೆ 80 ತೊಗೋಬೇಕಂದ್ರೆ ಜಸ್ಟ್ ಎಲ್ಲ ಕ್ವಶನ್ಸ್ನ ರಿವೈಸ್ ಮಾಡ್ಕೋಬೇಕು. ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರೋದು, ಓಕೆನಾ, ಅದನ್ನು ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವುದೇ ಕ್ವಶನ್ ಬೇಕಿದ್ರೂ ಕಾಮೆಂಟ್ ಹಾಕಿ. ನೋಡಿ, ಇಷ್ಟು ಕನ್ನಡ. ನೆಕ್ಸ್ಟ್ ಬಿಸ್ನೆಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಅಕೌಂಟ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಬೇಕೋ ಅದು ಕಮೆಂಟ್ ಹಾಕಿ ಆ್ಯಂಡ್ ನಾವು ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಇದು ಕನ್ನಡ ಇಂಪಾರ್ಟೆಂಟ್ ಆಗಿದೆ ಅಲ್ವಾ. ಜಸ್ಟ್ ಯಾರು ಕೂಡ ಮಿಸ್ ಮಾಡಬೇಡಿ ಆ್ಯಂಡ್ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಓಕೆನಾ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಈ ತರಹ ಇಂಪಾರ್ಟೆಂಟ್ ನ್ಯೂಸ್ಗಳಿಗಾಗಿ ಅಥವಾ ಕ್ವಶನ್ ಬ್ಯಾಂಕ್ ನಿಮಗೆ ಬೇಕಂದರೆ ನಮ್ಮ ಚಾನಲಲ್ಲಿ ಮಾತ್ರ ಅವೈಲಬಲ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿರ್ತಾರೆ ಗೌರ್ಮೆಂಟಿಂದ ಅದೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಿಸ್ನೆಸ್ ಕಳಿಸ್ತೀನಿ, ಓಕೆನಾ. ಬಿಸ್ನೆಸ್ ಬೇಕಂದರೆ ಬೇಗ ಕಮೆಂಟ್ ಹಾಕ್ಬಿಡಿ, ಇವಾಗಲೇ ಮರ್ತೋಗ್ಬಿಡ್ಬೇಡಿ, ಓಕೆನಾ. ನಿಮಗೆ ಯಾವುದೇ ತರಹ ಕ್ವಶನ್ ಬ್ಯಾಂಕ್ಸ್ ಬೇಕಂದರೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂದರೆ ನನಗೆ ಹೇಳಿ, ನಾನೆಲ್ಲ ಪ್ರಿಪೇರ್ ಮಾಡಿಸ್ತೀನಿ, ಓಕೆನಾ. ಆ್ಯಂಡ್ ನಿಮ್ಗೆ ಯಾವುದೇ ಕ್ವಶನ್ ಬೇಕಿದ್ರೂ ನಮಗೆ ಬೇಗನೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್, ಓಕೆನಾ. ನೆಕ್ಸ್ಟ್ ಇಷ್ಟು ಹೊತ್ಕೊಂಡ್ರೆ ಸಾಕು. ಡ್ರಾಮಾ ಅಂದರೆ ಇಲ್ಲಿ ಡ್ರಾಮಾ ಬರಲ್ಲ, ದೀರ್ಘಗದೆ ಬರುತ್ತೆ. ದೀರ್ಘಗದದಲ್ಲಿ ಬಂದುಬಿಟ್ಟು ಅದೇ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸಂದರ್ಭ ಸ್ಪರ್ಶ ಆ್ಯಂಡ್ ಮತ್ತು 1 ಮಾರ್ಕ್ಸು, ಇದು 2 ಮಾರ್ಕ್ಸು ಆ್ಯಂಡ್ 3 ಮಾರ್ಕ್ಸು 4 ಮಾರ್ಕ್ಸ್ ಏನಿದೆ ಅಲ್ವಾ, ಅದೆಲ್ಲ ಇಂಪಾರ್ಟೆಂಟ್ ಬರೀಬೇಕು. ಆ್ಯಂಡ್ ನಿಮ್ಗೆ ಇನ್ನೊಂದು ಏನಂದರೆ ಲೆಸನ್ ಅಲ್ಲ, ಸಮರಿ ಆ್ಯಂಡ್ ಲೀವ್ ಲೆಟರ್ ಯಾವ ಥರ ಬರಿಬೇಕಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕ್ತೀನಿ, ಅದನ್ನು ಬೇಕಾದರೆ ನೀವು ನೋಡ್ಕೊಂಡು ಬರ್ಬೋದು, ಓಕೆನಾ. ಇಷ್ಟು ಈ ವಿಡಿಯೋನ